ದೆಹಲಿಯಲ್ಲಿ ನೀಟ್ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೈಬಿಡಲು ಮನವಿಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆ ಪ್ರಧಾನವರು ರಾಜೀನಾಮೆಯನ್ನು ಕೊಡಬೇಕು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು, ಅದನ್ನು ಬಿಟ್ಟು ಬೇರೆ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ಯಾಕೆ ರಾಜೀನಾಮೆಯನ್ನ ಪಡಿತಾ ಇಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಆರ್ಎಸ್ಎಸ್ ನಿಂದ ಏನಾದ್ರೂ ನಿರ್ದೇಶನ ಬಂದಿದ್ಯಾ? ಇಲ್ಲೂ ಕೂಡ ಆರ್ಎಸ್ಎಸ್ ನೀವು ಒಬ್ಬ ಪ್ರಧಾನಿ, ರಾತ್ರಿ ಮಾತನಾಡೋದು ಅಲ್ಲ, ಪಾರ್ಲಿಮೆಂಟ್ನಲ್ಲಿ ಮಾತನಾಡಬೇಕು. ಯಾವಾಗಲೂ ಇದೇ ಕಂಪ್ಲೇಂಟು. ಮೋದಿಯವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತೇ ಆಡೋದಿಲ್ಲ. ಕೊರೋನಾ ಟೈಮಲ್ಲಿ ಗಂಟೆ ಬಾರಿಸಿ ಅಂದ್ರು, ದೀಪ ಬೆಳಗಿಸಿ ಅಂತಂದ್ರು, ಅಂಥದ್ದೆಲ್ಲ ಮಾಡ್ತಾರೆ. ಆಕ್ಸಿಜನ್ ದುರಂತ ಆಯಿತು, ಅವಾಗಲೂ ಮಾತನಾಡಲಿಲ್ಲ. ಅದಾನಿ ಅಂಬಾನಿ ಬಗ್ಗೆ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಮಾತನಾಡಿ ಅಂತಾರೆ, ಅವಾಗಲೂ ಮಾತನಾಡಲಿಲ್ಲ. ಈಗ ಮಾತಾಡಲೇಬೇಕು ಅಂತ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಇದು ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನಮಂತ್ರಿಯವರು ಹೆದರ್ಕೋತಾ ಇದ್ದಾರೆ? ಏನು RSS ಅವರ ಇಂದ ಏನಾದರೂ ನಿರ್ದೇಶನ ಬಂದಿದೆಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದೆಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂಥ ಸರ್ಕಾರ ಅಂತ ಹೇಳ್ಬೋದಾ ನಾವು? ಏನು ರಾತ್ರಿ 12 ಗಂಟೆಗೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡೋದು? ಪಾರ್ಲಿಮೆಂಟ್ನಲ್ಲಿ ಕೊಡ್ರಿ. ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾ? ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾ? ಹೊಣೆಗಾರಿಕೆ ನೀವು ಹೊತ್ಕೋಬೇಕಾ? ಏನು ಅದನ್ನು ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದೀರಾ? ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಎಲ್ಲ ಕಠಿಣ ಪ್ರಶ್ನೆಗಳು ಸರ್ಕಾರದ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಕೇಳ್ತಾ ಇದ್ದೀರಾ. ಕೇಂದ್ರ ಸರ್ಕಾರದವರಿಗೆ, ಈ ಸಂಸದರಿಗೆ ಏನು ಪ್ರಶ್ನೆಗಳೇ ಇಲ್ಲ ನಿಮಗೆ. ಧರ್ಮೇಂದ್ರ ಪ್ರಧಾನ್ ಶುಡ್ ರಿಸೈನ್, ದಟ್ ಈಸ್ ದ ಡಿಮಾಂಡ್. ಅದು ಯಾರು ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಬಿಟ್ಟರು ಅಷ್ಟೇ, ಬೇರೆ ಯಾರು ಪ್ರಾರಂಭ ಮಾಡಿದ್ರು ಅಷ್ಟೇ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಇದ್ದರೆ, ಬದ್ಧತೆ ಇದ್ದರೆ, ನೀವು ಅಮೃತ ಕಾಲ ಕಟ್ಟಬೇಕು ಅಂತ ಇದ್ದರೆ, ವಿಕಸಿತ ಭಾರತ್ ಮಾಡಬೇಕು ಅಂದರೆ ಯುವಕರನ್ನು ದೂರ ಇಟ್ಟು ಮಾಡಲಿಕ್ಕಾಗೋದಿಲ್ಲ. ಅವರ ಹಿತಾಸಕ್ತಿ ಬಗ್ಗೆ ಒಂದು ಸ್ವಲ್ಪನ ಕಾಳಜಿ ಇದ್ದರೆ ಧರ್ಮೇಂದ್ರ ಪ್ರಧಾನನ ರಾಜೀನಾಮೆ